ಮುಕ್ಕಳೇನ ಖಾರ ಐತಿ. ಓಕೆ. ಮ್ಯಾಲಿನ ಉರ್ಲೇಕೈತಿ, ಕೆಳಗಿನ ಉರ್ಲೇಕೈತಿ. ಅರೆ ದೂರವ್ರಿ ಕಂಡುಬಿಡಿಸಿದ ತಿಂಡಿಗಳ. ನಮಸ್ಕಾರ ಗಿರಡಿಗರೆ, ಹೇಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವಾಗ ಟೈಮ್ ಬಂದು 5 ಗಂಟೆ ಆಯಿತು. ಆಮೇಲೆ ಪ್ಲ್ಯಾನ್ ಬಂದು ಹೊಸಕೋಟೆ ಬಿರಿಯಾನಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಣಿ ದಮ್ ಬಿರಿಯಾನಿ, ಆಮೇಲೆ ರಾಜ್ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ, 3 ಫೇಮಸ್ ಅಂತ ಕೇಳಿದ್ದೀವಿ. ಬರೀ ಡೌಗಳು ಇನ್ನು ಬೇರೆ ಬೇರೆ ಇದೆ, ನಮ್ಗೆ ಗೊತ್ತಿರೋದು ಮಾತ್ರ 3. ಸೊ ಲಾಸ್ಟ್ ಟೈಮು ರಾಜ್ ದಮ್ ಬಿರಿಯಾನಿಗೆ ಹೋಗಿದ್ವಿ. ಸೊ ಒಳ್ಳೆ ಚೆನ್ನಾಗಿತ್ತು. ಆ್ಯಂಡ್ ಖಾರ ಸ್ವಲ್ಪ ಕಡಿಮೆ ಇತ್ತು. ಸೊ ಇವಾಗ ದಮ್ ಬಿರಿಯಾನಿ ಬಂದು ಮಟನ್ ದಮ್ ಬಿರಿಯಾನಿ ಬಂದು ಟೇಸ್ಟ್ ಮಾಡಿದ್ರೆ, ಒಂದು ಆನಂದ್ ದಮ್ ಬಿರಿಯಾನಿ ಇಲ್ಲ ಅಂತಂದರೆ ಮಣಿ ದಮ್ ಬಿರಿಯಾನಿ ಅದನ್ನು ಟ್ರೈ ಮಾಡೋಣ ಅಂತಿದ್ವಿ. ನಮ್ಮ ಜೊತೆ ಇದ್ದಾರೆ ಚಂದ್ರು. ಸೊ ಅಲ್ಲಿ ಬರ್ತಾ ಇದೆ ನಮ್ಮ ಗ್ಯಾಂಗು ಇನ್ನು ಆ ಕಡೆ. ಸೊ ಅಲ್ಲಿ ಬಂದು ವಂಶಿ ಇದ್ದಾನೆ. ಸೊ ಇವಾಗ 5 ಗಂಟೆ ಆಯ್ತಲ್ಲ ಚಂದ್ರು? 5:20 ಆಯಿತು. ಇಲ್ಲಿಂದ ಹೊಸಕೋಟೆ ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ನಾವು. ಹಾಫ್ ಆನ್ ಅವರ್ ಜರ್ನಿ, ಟ್ರಾಫಿಕ್ ಇರೋಲ್ಲ. ಸೊ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಹೋದ ತಕ್ಷಣ ಫುಲ್ ರಶ್ ಇತ್ತು ಅಂತಂದರೆ ಅದೇ ಸ್ವಲ್ಪ ನೋಡ್ಕೋಬೇಕು. ಕ್ರೌಡ್ ಇತ್ತು ಅಂತಂದರೆ, ಸೊ ಲಾಸ್ಟ್ ಟೈಮ್ ನಾವು ಹೋದಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬೇಗ ಹೋದ ತಕ್ಷಣ ಟೋಕನ್ ಎಲ್ಲ ತೊಗೊಂಡು ಫುಡ್ಡೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಸೊ ನಮ್ಮ ಬಲರಾಮ್ ಬೈ ಸೊ ಎಲ್ಲ ರೆಡಿ ಆಗಿಬಿಟ್ರು ಅವರು. ಸೊ ನಮ್ಮ ವ್ಲಾಗರು ಇನ್ನೊಬ್ರು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲಭೂತ ಕಾರಣೀಕರ್ತರು ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾಪ್ ಹೊಸಕೋಟೆನೇ. ಸೊ ಬನ್ನಿ ನೋಡೋಣ ಜರ್ನಿ ಏನೇನು ಆಗುತ್ತೆ ಏನೇನಿಲ್ಲ ಕತೆ ಅಂತ ನೋಡ್ಕೊಂಡು ಟೇಸ್ಟು ಗೀಸ್ಟು ಎಲ್ಲ ಹೆಂಗಿದೆ ಅಂತ ನೋಡೋಣ. ಹಾಯ್ ಬ್ರೋ, ಹೇಗಿದ್ರ? ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾಪ್ ಹೊಸಕೋಟೆನೇ. ಬನ್ನಿ ನೋಡೋಣ ಜರ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. 1 ನಿಮಿಷ. ಏನೇನು ಆಗುತ್ತೆ ಏನಿಲ್ಲ ಕತೆ ಅಂತ ನೋಡ್ಕೊಂಡು ನಮ್ಮ ಬ್ಲಾಗ್ ಇಲ್ಲಿ ಸ್ಟಾರ್ಟ್ ಆಯಿತು. ಇವ್ರ ಹೆಸರು ಇಂಟ್ರೊಡ್ಯೂಸ್ ಮಾಡ್ರಿ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಓಕೆ. ರಾಕೇಶ್. ರಾಕೇಶ್. ವಂಶಿ. ಹಾಯ್ ಬ್ರೋ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಮೈ ನೇಮ್ ಇಸ್ ವಂಶಿ ಬ್ರೋ. ವಂಶಿ. ಸತ್ಯನಯ ಈಗ ಬಲರಾಮ್ ಬಾಯ್ ನಮ್ಮ PG ಓನರು. ವಿಜಯ್ ಬ್ರೋ, ಇವ್ರಿಗೆ ನಾನು ಟ್ಯಾಗ್ ಮಾಡ್ತೀನಿ. ಸೊ ಇಟ್ಸ್ ಅ ಕೊಲಾಬ್ರೇಷನ್. ಓಕೆ, ಕೀಪ್ ವಾಚಿಂಗ್ ಅಂತ. ರಾಹುಲ್ ಕುಲ್ಗೋಡ್ ಅಂಡ್ ಎಕ್ಸ್ಪೀಡ್ ಅಲ್ವಾ ನಿಮ್ದ? ಎಕ್ಸ್ಪೀಕ್ ಅಂತ. ಸೊ ನಾನು ಟ್ಯಾಗ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಭಯಂಕರ ಚಳಿ ಇದೆ ಗುರು, ಕೋಲ್ಡು. ಸೊ ಆದ್ರೂ ಹೋದ ತಕ್ಷಣ ಬಿಸಿಯಾಗಿ ಬಿರಿಯಾನಿ ಒಂದು ತಿನ್ಕೊಂಡ್ಬಿಟ್ರೆ ಆಹಾ ಅಲ್ಲಿಗೆ ಅದ್ಭುತ. ಸರಿನಾ ತಪ್ಪೋ ಗೊತ್ತಿಲ್ಲ. ಹಾಂ ಹೌದೌದು, ಬಿರಿಯಾನಿಗೆ ಹೊಸಕೋಟೆ ಸಿಗ್ನಲ್ ಜಂಪ್ ಮಾಡಿ ಹೋಗ್ತಾ ಇದೀವಿ. ಅವ್ರು ಪೇ ಮಾಡಬೇಕ ಇಲ್ಲ, ಸರ್ವಿಸ್ ರೂಟ್ ಹೋಗ್ಬೇಕು. ಅವ್ರು ಆ ಕಡೆ ಕೆಳಗೆ ಹಿಂಗೆ ಹೋಗ್ಬೇಕು. ಅವ್ರು ಅದೊಂದು ರೂಟ್ ಬರುತ್ತೆ. ಅವರು ಕರೆ ಇಲ್ಲಿ ನೀನು ಮೇನ್ ರೋಡಿಗೆ ಬಂದಿದ್ದಾನೆ. ಅವ್ರಿಗೆ ಏನೂ ಆಪ್ಷನ್ ಇಲ್ಲ. ಅವ್ರಿಗೆ ಅವ್ರು ಹೆಂಗಿದ್ರು ಪೇ ಮಾಡಬೇಕು. ಇಲ್ಲಿ ಅವ್ರು ಲೋಕಲ್ದಾಗತ್ತು ಪೇ ಮಾಡೇ ಸಾಯ್ಬೇಕು. ಅವರು ಸುತ್ತಾದ ಬರ್ಬೇಕು. ಅವ್ರ ಹಿಂಗೆ ಒಳಗೆ ಹಾಯಿಸಿ ಬರ್ಬೇಕು. ಅವ್ರ ಸ್ನೇಹಿತರೆ ಇವಾಗ ಬಂದು
ಒಂದು ಕಡೆ ಸ್ಟಾಪು ನಿಂತ್ಕೊಂಡಿದ್ದೀವಿ. ಸೊ ಇನ್ನು ನಮ್ಮ ಗ್ಯಾಂಗೆಲ್ಲ ಹಿಂದ್ಗಡೆ ಇದೆ. ಸೊ ಅವ್ರಿಗೋಸ್ಕರ ವೇಟಿಂಗು. ಇಲ್ಲೇ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ. ಜನ ಬೆಳಗ್ಗೆ ಎದ್ದು ಈ ಗ್ರೌಂಡಲ್ಲಿ ತಿರುಗಾಡ್ಕೊಂಡು ಆರೋಗ್ಯ ಚೆನ್ನಾಗಿರಲಿ ಅಂತ ಅವರು ತಿರುಗಾಡ್ತಾ ಇದ್ರೆ, ನಾವು ಬಂದು ಬೆಳಗ್ಗೆನೆ ಊಟಕ್ಕೋಸ್ಕರ ಏನು ತಿನ್ನೋಣ, ಯಾವ್ದು ತಿನ್ನೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಅವ್ರಿಗೆಲ್ಲ ಆರೋಗ್ಯದ ಚಿಂತೆ ಆದರೆ ನಮ್ಗೆ ಏನು ತಿನ್ನೋಣ ಅಂತ ತಿಂಡಿ ಚಿಂತೆ ನಮಗೆಲ್ಲ. ಹೋಗೋಣ, ಪಾರ್ಕಿಂಗ್ ಇಲ್ಲ. ವೆಲ್ಕಮ್ ಟು ಮಣಿ ದಮ್ ಬಿರಿಯಾನಿ ಹೊಸಕೋಟೆ. How is the biryani queue? It is a kebab queue. It's not a biryani queue. क्यों करा क्या? उधर उधर निकला. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ. ಏನಿದೆ ಕ್ಯೂ ಎಲ್ಲ? ಏನಿದು ಕ್ಯೂ ಈ ತರ ಇದೆ. ಲುಕ್ಸ್ ಲೈಕ್ ಎಂಟರ್ ಬ್ಯಾಂಗ್ಳೂರ್ ಅಟ್ ಸೇಮ್ ಪ್ಲಾನ್ ಟುಡೇ. ಯಾರು ಮನೆಯಲ್ಲಿ ಇವತ್ತು ಅಡಿಗೆ ಇಟ್ಸ್ ಎ ವೀಕೆಂಡ್. ಬಂದವರೆಲ್ಲ ವೀಕೆಂಡ್, ಸೊ ಸಂಡೇ ಭಯಂಕರ ತಿನ್ಕೊಂಡು ನಾವು ಆಡ್ಕೊಂಡು ತೇಲ ಆಡ್ಕೊಂಡು ಮಜಾ ಮಾಡ್ಕೊಂಡು ಕ್ಯೂ ಅಲ್ಲಿ ಎತ್ಕೊಳ್ಳಿ, ಟೋಕನ್ ತಗೊಳ್ಳಿ. ಹಾ, ಅಂಡಾಗಿ ತಿಂಡಿ ಇದ್ದಾರೆ ಬರ್ಬೇಕಿಲ್ಲಿ. ಭಾನುವಾರದ ಬಿರಿಯಾನಿಗಂತ ಬಂದ್ವಿ. ಆದರೆ ಭಾನುವಾರ ತಿಂತೀವ ಅಥವಾ ಸೋಮವಾರ ತಿಂತೀವ ಅಂತ ನಮ್ಗೆ ಡೌಟ್ ಆಗ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನೋಡಿ ಅಷ್ಟೊಂದು ಜನಸಾಗರ. ಕ್ಯೂನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಬೆಟರ್ ನೀವು ರಾತ್ರಿನೇ ತಿಂಬು ಚಾಪೆ ತಗೊಂಡು ಇಲ್ಲೇ ಹಾಲ್ಟ್ ಮಾಡೋದು ಬೆಟರ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗಪ್ಪ ಇಲ್ಲಿ ಕುತ್ಕೊಂಡು ಊಟ ಮಾಡೋದು ಈ ಜನಸಾಗರದಲ್ಲಿ ಅನ್ಕೊಂಡ್ರೆ, ಅಲ್ಲಿ 2 ರಿಂದ 3 ಶೆಲ್ಟರ್ಗಳಿದೆ. ಆರಾಮಾಗಿ ಕುತ್ಕೊಂಡು ಟೇಬಲ್ ಚೇರ್ ಎಲ್ಲಾ ತರ ವ್ಯವಸ್ಥೆ ಇದೆ. ಇದು ನೋಡಿ, ಇದು ನಮ್ದೇ ಟೀಮು. ಇವರೆಲ್ಲ ಬೋರ್ಡ್ ಮೀಟಿಂಗ್ ಮಾಡ್ತಾವ್ರೆ. ನಮ್ಮೊಬ್ಬ ಬೋರ್ಡ್ ಮೆಂಬರು ಕ್ಯೂ ಅಲ್ಲಿ ನಿಂತ್ಕೊಂಡು ನಮಗೋಸ್ಕರ ಬಿರಿಯಾನಿ ತರ್ತಾ ಇದ್ದಾನೆ. ಇದೇ ನೋಡಿ ಬಿರಿಯಾನಿ ಟೋಕನ್. ಇದಕ್ಕಂತ ಸಪರೇಟ್ ಲೈನ್ ಇರುತ್ತೆ. ಟೋಕನ್ ಲೈನ್ ಬೇರೆ, ಬಿರಿಯಾನಿ ಲೈನ್ ಬೇರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬಿಸಿ ಬಿಸಿ ಆದಂತ ಬಿರಿಯಾನಿ ನಮ್ಮ ಕಣ್ಣು ಎದುರುಗಡೆನೆ ಕೊಡ್ತಾ ಇದಾರೆ. ಅಲ್ಲೇ ರೆಡಿ ಮಾಡ್ಬಿಟ್ಟು ಅಲ್ಲೇ ಕೊಡ್ತಾ ಇದಾರೆ. ಸೊ ಇಲ್ಲೇನು ಅಂತಂದ್ರೆ ಅವ್ರ ಟೋಕನ್ನ ಅವ್ರಿಗೆ ಕೊಟ್ಬಿಟ್ಟು ನಮ್ಮ ಬಿರಿಯಾನಿನ ನಾವು ತಗೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಹೆಂಗಿದೆ ನೋಡಿ, ಆಹಾ ಬಿಸಿ 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 ಬಿಸಿಯಾಗಿದೆ. ಚೇರ್ಗೂ ಕಷ್ಟ ಪಡ್ಬೇಕಿಲ್ಲಿ. ಖಾರದ ಸ್ಪೈಸಿ ತಕ್ಷಣ ಅಲ್ಲ ಕಂಡಿ ಬಿಸಿದ ತಿಂಡಿಗಳಾಗ. ಚಂದ್ರ ಅವ್ರ ಹೆಂಗೈತ್ರಿ ನಿಮ್ಮ ಅಭಿಪ್ರಾಯ? ಬೇಷ್ ಐತ್ರಿ. ಇನ್ ಯಾವತ್ತರ ಮನಿ ಬಿರಿಯಾನಿ ಬರ್ತೀರಣ್ಣ? ಬರಲ್ಲ. ಯಾಕೆ ಬರಂಗಿಲ್ಲ? ಬಂದ್ರೆ ಅರ್ಧ ಪ್ಲೇಟ್ ತಗೊಂತೀನಿ, ಹಾಫ್ ಪ್ಲೇಟ್ ಹಾಫ್ ಕೊಡುದಿಲ್ಲ, ತೊಂದ್ರ ಪುಲ ತಗೋದು. ನಾವೇ ನೀವು ಶೇರ್ ಮಾಡೋಣ. ಇಬ್ರು ನೋಡ ಒಂದ ಚಲೋ. ಯಾಕೆ ಇಬ್ರು ನೋಡ ಒಂದ? 4 ಪ್ಲೇಟ್ ಇದು 4 ಗ್ಲಾಸ್ ರೈತ. ಹಾಫ್ ಪ್ಲೇಟ್ 4 ರೈಸ್. ಯಾಕೆ ಇಬ್ರು ನೋಡ ಒಂದ್? ಯಾಕೆ ರೀಸನ್ ಹೇಳ್ರಿ? ಯಾಕಂದ್ರ ಇದು ಮುಕ್ಕಳೆಲ್ಲ ಖಾರ ಐತಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಓಕೆ, ಮ್ಯಾಲಿನ ಉರ್ಲೇಕೈತಿ, ಕೆಳಗಿನ ಉರ್ಲೇಕೈತಿ. ಕಾರ್ ಅಷ್ಟ, ಬೇರೆ ಏನು ರೀಸನ್ ಇಲ್ಲ. ಬೇರೆ ಏನಿಲ್ಲ. ಕ್ವಾಂಟಿಟಿ ವೈಸ್ ಸೂಪರ್, ಪೀಸ್ ವೈಸ್ ಸೂಪರ್, ಹಾ, ಟೇಸ್ಟ್ ವೈಸ್ ಸೂಪರ್. ಓನ್ಲಿ ಖಾರ ನಿಮ್ಗೆ ಕನ್ಸರ್ನ್ ಆಗಿರೋದು ಖಾರ.
ಅಂದ್ರೆ ನಾವು ಇವ್ರು ಕುಕಿಂಗ್ ಡಿಪಾರ್ಟ್ಮೆಂಟ್ ದವ್ರು ಸ್ವಲ್ಪ ಖಾರ ಕಮ್ಮಿ ಮಾಡತ್ ಹೇಳ್ಬೇಕು. ಇಲ್ಲಾಂದ್ರೆ ನೀನ್ ಬರಾಡ ಅಂತ ಹೇಳ್ಬೇಡ, ಅದು ನಮ್ಗೆ ಹೇಳ್ಬೇಕು. ಇಲ್ಲ ಅಂತ ನಾವು ಬರೋದಿಲ್ಲ. ಹೇಳ್ತೀನಿ, ನೀ ಬರ್ಬೇಡ ಅಂತ ಹೇಳ್ಬೇಕು. ಅವ್ರ ಮೆಟ್ಟ ಹೊಡೆದ ಹೇಳೋಕಿರ ಮುಂಚೆ ನಾವು ಬರೋ ಸ್ಟಾಪ್ ಮಾಡ್ಬೇಕು. ಒಳ್ಳೇದು. ಅದು ನಿಮ್ಮ ಮನುಷ್ಯನ ಅಭಿಪ್ರಾಯ, ಮಾತಾಡೋ ಮಾತು. ಮನದಾಳದ ಮಾತು. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಂದ್ರ ಹೇಳೋರ ಪ್ರಕಾರ ಕ್ವಾಂಟಿಟಿ ಅದೆಲ್ಲ ಸಖತ್ತಾಗಿದೆ. ಆಮೇಲೆ ಪೀಸ್ ಮಾತ್ರ ನಿಮ್ಗೆ ಹೆವಿ ಕ್ವಾಲಿಟಿ ಸಿಗುತ್ತೆ, ಕ್ವಾಂಟಿಟಿನೂ ಸಖತ್ತಾಗಿರುತ್ತೆ. ಅಂಡ್ ಸ್ವಲ್ಪ ಪೀಸು ಯಾಕೋ ಇದು ಬಲ್ತಿರೋ ಕುರಿನೇ ಹೊಡೆದಂಗೆ ಕಾಣಿಸ್ತಾರೆ, ಸ್ವಲ್ಪ ಗಟ್ಟಿಯಾಗಿದೆ. ಖಾರ ಮುಂದ ಏನಂತ್ರಿ ರಾಹುಲ್? ಬರಲಿ ಕಂಡು ಬಿಡಿಸಿದ ತಿಂಡಿಗಳ ಗಾಡಿ ಫೇಲ್ ಆಯ್ತೇನ್ರಿ? ನಮ್ದು ಪೂರ ಸ್ವಿಚ್ ಆಫ್ ನಾವು ಅಪ್ಪ ಇಟ್ಕಾರ ತಿನ್ನಂಗಿಲ್ಲ, ಕೆಲಸ ಆಗಲ್ಲ ನಮ್ಮ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸೋಣ. ಮನೆ ಕಡೆ ಪಯಣ. ಹಾಂ, ಪಿ ಜಿಗೆ ಹೋಗೋಣ. ಪಿ ಜಿಗೆ ಹೋಗ್ಬಿಟ್ಟು ಮಣಿ ದಮ್ ಬಿರಿಯಾನಿ ಏನಾದರೂ ನೀವು ತಿನ್ಬೇಕಂತಂದರೆ ಸ್ಪೈಸಿ ಲವರ್ಸ್ ಇದ್ದವ್ರು ಮಾತ್ರ ಬರ್ಬೋದು, ಒಂದು ಭಯಂಕರ ತಿನ್ಬೋದು. ಖಾರ ಕಮ್ಮಿ ಬೇಕು ಅನ್ನೋರಿಗೆ ನಾನು ಮುಂಚೆ ಹೇಳ್ದಂಗೆ ರಾಜ್ ದಮ್ ಬಿರಿಯಾನಿ ಒಳ್ಳೆಯದು. ಸೊ ನಿಮ್ಮ ಖಾರ ಬೇಕೇ ಬೇಕು ಅಂತಂತಂದರೆ ಮಣಿ ದಮ್ ಬಿರಿಯಾನಿ ಬನ್ನಿ. ಸಖತ್ತಾಗಿ ಬ್ಯಾಟಿಂಗ್ ಮಾಡೋರಿದ್ದರೆ ಮಾತ್ರ, ಇಲ್ಲ ಅಂತಂದರೆ ಅರ್ಧಕ್ಕರ್ಧ ಜನ ವೇಸ್ಟ್ ಮಾಡ್ತಾರೆ. ಸೊ ಅದು ತಲೆಯಲ್ಲಿ ಇಟ್ಕೊಂಡು ಇಲ್ಲಿಗೆ ವಿಸಿಟ್ ಮಾಡ್ಬೇಕಂತಂದರೆ ಯೋಚನೆ ಮಾಡ್ಕೊಂಡು ಬನ್ನಿ. ನಿಮಗೆ ಎಕ್ಸಾಂಪಲ್ ಬೇಕಂದ್ರೆ ಆಲ್ಮೋಸ್ಟ್ ಮುಕ್ಕಾಲು ಬಿರಿಯಾನಿ ನಾನು ವೇಸ್ಟ್ ಮಾಡಿದೆ, ಪೀಸ್ ಮಾತ್ರ ತಿಂದಿದ್ದೆ ಅಷ್ಟೇ. ಮುಕ್ಕಾಲು ಬಿರಿಯಾನಿ ಹಾಗೆ ವೇಸ್ಟ್ ಮಾಡ್ತಾರೆ. ಯಾರು ಖಾರ ತಿಂತಾರು ಹೆಚ್ಚ, ಖಾರ ತಿನ್ನುವಂತ ತಾಕತ್ತಿರುವಂತ ಮನುಷ್ಯರ ಮಣಿ ದಮ್ ಬಿರಿಯಾನಿ ಬಂದ್ರೆ ಒಳ್ಳೇದು. ನಮ್ಮಂತ ಇವ್ರು ನೋಡ್ರಿ, ಇವ್ರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇವ್ರಂತವ್ರು ಬಂದ್ರ ಅಂದ್ರೆ ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಹೇಳ್ತನು, ಬರೋರು ಇದ್ರೆ ಇಬ್ರು ಸೇರಿ ಒಂದ್ರಾಗ ಬರ್ರಿ, ಗಾಡಿ ಮ್ಯಾಗ ಒಂದ ಬಿರಿಯಾನಿ ತಿನ್ರಿ. ಸುಮ್ಮನೆ ಬೇರೆ ಬೇರೆ ಬಂದ ಬೇರೆ ಬೇರೆ ಬಿರಿಯಾನಿ ತೊಗೊಂಡ್ರ ಅಂದ್ರೆ ಮತ್ತೆ ಕಷ್ಟ ಆಗ್ತೈತಿ, ಹೌದಿಲ್ರಿ? ಆಮೇಲೆ ನಾವು ಬರ್ಬೇಕಾದ್ರೆ ಕೆಲವೊಂದು ಚೆನ್ನಾಗಿ ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ಇದ್ರು. ಎಷ್ಟು ಬೆಳಬೆಳಗಿನ ಐಸ್ ಕ್ರೀಮ್ ಏನಕ್ಕೆ ತಿಂತಿದ್ದಾರೆ? ನಾವು ಅದು ಕನ್ಫ್ಯೂಸ್ ಆದ್ವಿ. ಆಮೇಲೆ ಬಿರಿಯಾನಿ ತಿಂದ್ಮೇಲೆ ನಮ್ಮದು ಟಿಕ್ಕ ಹೊರದ ಮೇಲೆ ನಮಗೆ ಗೊತ್ತಾಗಿದ್ದು ಯಾಕಂತಂದ್ರೆ ಅವ್ರು ಐಸ್ ಕ್ರೀಮ್ ತಿನ್ನತ್ತಾರ ಅಂತಂದ. ಸೊ ಬ್ಯಾಡ್ಲಿ ರಿಗ್ರೆಟ್ ದಟ್. ನಮಗೆ ರಿಗ್ರೆಟ್ ಆಗತ್ತೆ. ಈಗ ನಮಗೀಗ ಐಸ್ ಕ್ರೀಮ್ ಹುಡುಕೋಗಿ ಎಲ್ಲಿ ಹುಡುಕಾಡ್ಕೋದವ್ರು ಅವನು. ಇನ್ನೊಂದು ವಿಡಿಯೋದಲ್ಲಿ signing off. Bye.